ಎಲ್ಲರಿಗೂ ನಮಸ್ಕಾರ. ಪ್ರಜಾಕರಣಕ್ಕೆ ಸ್ವಾಗತ. ಬೆಂಗಳೂರು ಹೊರವಲಯದ ನೈಸ್ ರಸ್ತೆಯಲ್ಲಿ ಸಂಗ್ರಹವಾಗ್ತಿರುವಂತಹ ಟೋಲ್ ಬ್ರೇಕ್ ಹಾಕಬೇಕು ಅಂತ ಹೇಳಿ ಎಲ್ಲೆಡೆ ಕೂಗು ಕೇಳಿ ಬರ್ತಿದೆ. ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹಿಸುವ ಅಧಿಕಾರ ನಿಜವಾಗಿಯೂ ಯಾವ ಷರತ್ತುಗಳಲ್ಲಿ ಅಡಿಯಾಗಿದೆ? ಸರ್ಕಾರದ ಅನುಮತಿ ಪಡೆದೆ ಟೋಲ್ ಸಂಗ್ರಹಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಇದೀಗ ಎಲ್ಲೆಡೆ ಮುಗಿಲೆದ್ದಿದೆ. ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನೈಸ್ ಯೋಜನೆಯನ್ನ ಸರ್ಕಾರವೇ ತನ್ನ ವಶಕ್ಕೆ ಪಡೆದುಕೊಂಡು ಅನುಮತಿ ಇಲ್ಲದೆ ನಡೆಸುತ್ತಿರುವಂತಹ ಟೋಲ್ ಸಂಗ್ರಹವನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಪತ್ರವನ್ನ ಬರೆದು ಒತ್ತಾಯಿಸಿದ್ದಾರೆ. ಇದು ಕೇವಲ ಟೋಲ್ ವಿಚಾರ ಅಲ್ಲ. ಸರ್ಕಾರ ಮತ್ತು ನೈಸ್ ಸಂಸ್ಥೆಯ ನಡುವೆ ಹಲವು ವರ್ಷಗಳಿಂದ ಯೋಜನೆ, ಒಪ್ಪಂದ, ಭೂಸ್ವಾಧೀನ, ನಿರ್ವಹಣೆ ಮತ್ತು ಟೋಲ್ ಸಂಗ್ರಹದ ಬಗ್ಗೆ ಕಾನೂನು ವಿವಾದಗಳು ಮುಂದುವರಿತಾನೇ ಇದೆ. ಇನ್ನೊಂದು ಪ್ರಮುಖ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದ್ರೆ, ಕರ್ನಾಟಕದ ಹೈಕೋರ್ಟ್ ಕೆಲವು ಸ್ಥಳೀಯ ನಿವಾಸಿಗಳಿಗೆ ಉಚಿತ ಲೋಕಲ್ ರೆಸಿಡೆನ್ಸ್ ಪಾಸ್ ನೀಡುವಂತೆ ನಿರ್ದೇಶನ ನೀಡಿದ್ದು, ಅವರ ಮನೆ, ಕೃಷಿ, ಜಮೀನು, ಕೆಲಸದ ಸ್ಥಳ ಮತ್ತು ಅಗತ್ಯ ಸೇವೆಗಳಿಗೆ ಸಂಚಾರಕ್ಕೆ ಟೋಲ್ ವಿಧಿಸಬಾರದು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈಗ ಪ್ರಶ್ನೆ ಒಂದೇ, ನೈಸ್ ರಸ್ತೆಯ ಟೋಲ್ ಸಂಗ್ರಹಣೆ ಯಾವ ಕಾನೂನು ಮತ್ತು ಒಪ್ಪಂದದ ಆಧಾರದ ಮೇಲೆ ಸಂಗ್ರಹ ಆಗ್ತಿದೆ? ಸರ್ಕಾರವೇ ಇದರ ಸಂಪೂರ್ಣ ಲೆಕ್ಕಪತ್ರವನ್ನ ಜನರ ಮುಂದೆ ಇಡಬೇಕಲ್ವಾ? ಟೋಲ್ ಕಟ್ಟೋದು ನಿಲ್ಲಿಸಬೇಕಾ? ನೈಸ್ ರಸ್ತೆಯ ಸಂಪೂರ್ಣ ಜವಾಬ್ದಾರಿಯನ್ನ ಸರ್ಕಾರವೇ ವಹಿಸಿಕೊಳ್ಬೇಕಾ? ಇದು ನಿಮ್ಮ ಅಭಿಪ್ರಾಯ. ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.